ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಕಾಂತಮ್ಮ ಬಾವ ಇಲ್ಲಿ ಏನು ನಡೀತಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಬಾವ, ಅಷ್ಟು ಗೊತ್ತಾಗ್ತಿಲ್ವ ನಿನಗೆ, ಪ್ರಸ್ತುತಕ್ಕೆ ಮುಹೂರ್ತ ಇಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಇಂಥ ಮಾತಾಡೋಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ನಿನ್ನೆ ಮೊನ್ನೆ ಬಂದವಳು ಮುಂದೆ ನೀನು ಸೋತಿದ್ದಕ್ಕೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ಕಷ್ಟಪಟ್ಟು ಆ ಶ್ರಾವಣಿ ಮತ್ತು ಕಾರ್ತಿಕೇಯನ್ನ ನಾನು ಇಷ್ಟು ದಿನ ದೂರ ಇಟ್ಟಿದ್ದೆ. ಆದರೆ ಇವಾಗ ಅವಳು ಬಂದು ಇವತ್ತು ರಾತ್ರಿ ಪ್ರಸ್ತುತಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಬಾಂಬ್ ಹಾಕಿ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಲು. ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಬಾವ, ಈ ರೀತಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡೋದಕ್ಕಿಂತ ಆ ವಿಜಯಾಂಬಿಕಾಗೆ ಫೋನ್ ಮಾಡು, ಅವಳೇ ಏನಾದರೂ ಐಡಿಯಾ ಹೇಳ್ತಾಳೆ, ಆವಾಗ ದುಡ್ಡು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಹೌದಲ್ವಾ, ಸರಿ ಇರು ಅಂತ ಹೇಳಿ ವಿಜಯಾಂಬಿಕಾ ಅವ್ರಿಗೆ ಫೋನ್ ಮಾಡ್ತಾರೆ. ವಿಜಯಾಂಬಿಕಾ ರೂಮಿಗೆ ಬಂದು ಡೋರ್ನ ಕ್ಲೋಸ್ ಮಾಡಿ ಫೋನ್ ರಿಸೀವ್ ಮಾಡಿ, ಹೇಳು ಕಾಂತಮ್ಮ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಮೇಡಮ್ ಅವರೇ, ನಿಮಗೊಂದು ಮುಖ್ಯವಾದ ವಿಷಯನ ಹೇಳಬೇಕಾಗಿತ್ತು. ಸಮಯ ಅನ್ನೋದು ಪಕ್ಕ 4:20. ನಾನಿವಾಗ ಆ ಸಮಯದ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಂದು ರಾತ್ರಿ 9:37 ನಿಮ್ಮ ಟೈಮ್ ಸರಿ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ನೋಡು ಕಾಂತಮ್ಮ, ಏನೇ ಇದ್ರೂ ನೇರವಾಗಿ ಮಾತಾಡು, ಈ ರೀತಿಯೆಲ್ಲ ಏನೇನೋ ಮಾತಾಡಿದ್ರೆ ನೀನಿರೋ ಜಾಗಕ್ಕೆ ಬಂದು ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಅಯ್ಯೋ ಮೇಡಮ್ ಅವರೇ, ನೀವೇನೋ ಮಾತಿಗೆ ಮುಂಚೆ ಶೂಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಸರಿ ವಿಷಯನ ನೇರವಾಗಿ ಹೇಳ್ತೀನಿ ಕೇಳಿ. ಇವತ್ತು ರಾತ್ರಿ 9:37 ಶ್ರಾವಣಿ ಮತ್ತು ನಮ್ಮ ಕಾರ್ತಿಕೇಯನಿಗೆ ಫಸ್ಟ್ ನೈಟ್ ಅಂತ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ವಿಜಯಾಂಬಿಕಾ ಅವ್ರಿಗೆ ಗಾಬರಿ ಆಗುತ್ತೆ. ಕಾಂತಮ್ಮ, ಏನು ಮಾತಾಡ್ತಿದ್ಯಾ? ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಅವರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು ಅಂತ ನಾನು ನಿನಗೆ ಹೇಳಿದ್ದೆ ಅಲ್ವಾ, ನೀನು ಅದನ್ನು ತಡಿಬೇಕಿತ್ತು ತಾನೇ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಇಷ್ಟು ದಿನ ನಾನು ಕೂಡ ತಡೆದೆ, ಆದರೆ ಇನ್ನು ಮುಂದೆ ಆಗೋದಿಲ್ಲ. ಯಾಕೆ ಅಂತಂದರೆ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಇಡೀ ಮನೆಯವರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ. ನನ್ನ ಕೈಲಿ ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಅವರಿಬ್ಬರು ಒಂದಾಗೋದಕ್ಕೆ ಯಾವುದೇ ರೀತಿ ಮುಹೂರ್ತ ಇಲ್ಲ ಅಂತ 3 ತಿಂಗಳು ನೀನು ಸಮಯ ತಗೊಂಡಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಹೌದು, ನಾನು ಕೂಡ 3 ತಿಂಗಳು ಅವರಿಬ್ಬರು ಒಂದಾಗಬಾರ್ದು ಅಂತ ಹೇಳಿದ್ದೆ. ಆದರೆ ಇವತ್ತು ರಾತ್ರಿ ಅವರಿಬ್ಬರು ಒಂದಾಗೋದ್ರಿಂದ ಅವರಿಬ್ಬರು ಜೀವನ ತುಂಬಾ ಚೆನ್ನಾಗಿರುತ್ತಂತೆ. ಮತ್ತು ಅವ್ರಿಗೆ ಹುಟ್ಟೋ ಮಗು ಸಾಮ್ರಾಟ ಆಗ್ತಾನಂತೆ, ಚಕ್ರಾಧಿಪತಿ ಆಗ್ತಾನಂತೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಹಾಗಂತ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಆಗ ಕಾಂತಮ್ಮ, ಇನ್ಯಾರು, ಮೇಲ್ಗಡೆ ಮನೆಗೆ ಬಾಡಿಗೆಗೆ ಅಂತ ಬಂದಿದ್ದಾಳಲ್ಲ, ಅಭಿಷ್ಟೆ ಶೋಭಿತೆ ಪ್ರಸನ್ನಾಕ್ಷಿ ಅವಳು ಅಂತ ಹೇಳ್ತಾರೆ. ಇದನ್ನು ಕೇಳಿ ವಿಜಯಾಂಬಿಕಾ ಗಾಬರಿಯಿಂದ ನಿಂತಿರ್ತಾರೆ. ಮತ್ತೆ ಇಲ್ಲಿ ಪದ್ದು ಬಂದು, ಸುಬ್ಬು, ಏನೋ ಯೋಚನೆ ಮಾಡ್ತಿದ್ಯಾ? ರಾತ್ರಿ ಏನಾಗ್ಬೋದು ಅಂತ ಭಯ ಆಗ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸುಬ್ಬು, ಅಯ್ಯೋ ಅದಲ್ಲಪ್ಪ, ನಂದಿನಿ ಅಮ್ಮವರು ಅವ್ರ ಮನಸ್ಸಲ್ಲಿರೋ ಆಸೆನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಶ್ರಾವಣಿ ಮೇಡಮ್ಮು ಅವ್ರ ಮಡ್ಲಲ್ಲಿ ಮಲ್ಕೊಬೇಕಂತೆ, ಅವರು ಶ್ರಾವಣಿ ಮೇಡಮ್ನ ಮುದ್ದಾಡಬೇಕಂತೆ. ಅದನ್ನು ನಾನು ನೆರವೇರಿಸ್ತೀನಿ ಅಂತ ಭಾಷೆ ಕೊಟ್ಬಿಟ್ಟಿದ್ದೀನಿ. ಅದೇ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ, ಅದಕ್ಕೂ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾರೆ. ಆಗ ಪದ್ದು, ನೋಡೋ, ಅವ್ರ ಆಸೆನ ಈಡೇರಿಸೋದು ನಿನ್ನ ಜವಾಬ್ದಾರಿ, ಏನಿದೆ ಪ್ಲ್ಯಾನ್ ನಿನ್ನ ಹತ್ರ ಅಂತ ಕೇಳ್ತಾರೆ. ಆಗ ಸುಬ್ಬು, ಅಮ್ಮನಿಗೆ ಗಸಗಸೆ ಪಾಯಸ ಮಾಡೋಕ್ಕೆ ಹೇಳಿದ್ದೀನಿ, ಅದನ್ನು ಕುಡಿದ್ರೆ ನಿದ್ದೆ ಬರುತ್ತೆ ಅಲ್ವೇನಪ್ಪ ಅಂತ ಕೇಳ್ತಾರೆ. ಆಗ ಪದ್ದು, ಖಂಡಿತ ನಿದ್ದೆ ಬರುತ್ತೆ, ಕನಸಿನ ಲೋಕದಲ್ಲೇ ತೇಲಾಡ್ತಿರ್ತಾರೆ, ಕೂತಲ್ಲೇ ನಿದ್ದೆ ಬರ್ತಿರುತ್ತೆ ಕಣೋ ಅಂತ ಹೇಳ್ತಾರೆ. ಆಗ ಸುಬ್ಬು, ಅದಕ್ಕೇನಪ್ಪ ನಾನು ಕೂಡ ಈ ಪ್ಲ್ಯಾನ್ ಮಾಡಿರೋದು, ಆ ಪಾಯಸನ ಹೇಗಾದರೂ ಮಾಡಿ ಶ್ರಾವಣಿ ಮೇಡಮ್ ಕುಡಿಯೋ ಥರ ಮಾಡ್ತೀನಿ, ಮತ್ತು ಅವ್ರಿಗೆ ನಿದ್ದೆ ಬರೋ ಸಮಯದಲ್ಲಿ ನಂದಿನಿ ಅಮ್ಮವರು ಅವ್ರ ಮುಂದೆ ಇರೋ ಥರ ಮಾಡ್ತೀನಿ. ಹೇಗಿದ್ರು ಶ್ರಾವಣಿ ಮೇಡಮ್ ಕನಸಲ್ಲಿ ಅವಾಗವಾಗ ಅವ್ರ ಅಮ್ಮನ ತೊಡೆ ಮೇಲೆ ಮಲಗ್ದಂಗೆ ಅವ್ರಿಗೆ ಅನಿಸ್ತಿರುತ್ತೆ ಅನ್ನೋ ವಿಷಯ ಗೊತ್ತಾಗಿದೆ ಅಲ್ವಾ. ಈಗ ನಿದ್ದೆ ಬಂದರೆ ಅವರು ಖಂಡಿತ ನಂದಿನಿ ಅಮ್ಮವ್ರ ತೊಡೆ ಮೇಲೆ ಮಲಗ್ತಾರೆ ಅಲ್ವಾ, ಹೇಗಿದೆ ಪ್ಲ್ಯಾನು ಅಂತ ಹೇಳ್ತಾರೆ. ಸೂಪರಾಗಿದೆ ಕಣೋ ಅಂತ ಪದ್ದು ಹೇಳ್ತಾರೆ. ಆಗ ಸುಬ್ಬು, ಅಪ್ಪ, ಒಂದು ಯಾವುದೋ ಒಂದು ಕಾಲ್ ಬರ್ತಿದ್ಯಾರಪ್ಪ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದೇ ಸಮಯದಲ್ಲಿ ನಂದಿನಿ ಅವರು ರೂಮ್ ಕಡೆ ಹೋಗ್ತಾರೆ. ಅದನ್ನು ನೋಡಿ ಪದ್ದು ಈ ವಿಷಯನ ಅಮ್ಮವ್ರಿಗೆ ಹೇಳಬೇಕು ಅಂತ, ಜಾನಕಿ ಅಮ್ಮೋರೆ ಅಂತ ಅವ್ರ ಹಿಂದೆನೇ ಹೋಗ್ತಾರೆ. ಇದನ್ನು ವಿಶಾಲು ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅಲ್ಲ, ಇಲ್ಲಿ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಜಾನಕಿ ಪಾಟೀಲ್ ಬಂದಮೇಲೆ ನಮ್ಮ ಯಜಮಾನ್ರು ವರ್ತನೆ ತುಂಬ ಬದಲಾಗೋಗಿದ್ದೆ. ಇದ್ದಕ್ಕಿದ್ದಾಗೆ ಎಲ್ಲೋ ಹೋಗ್ತಾರೆ, ನಾಪತ್ತೆ ಆಗೋಗ್ತಾರೆ, ರಾತ್ರೋರಾತ್ರಿ ಪಕ್ಕದಲ್ಲಿ ಇರೋದೇ ಇಲ್ಲ, ಏನು ನಡೀತಿದೆ ಇಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ವಿಜಯಾಂಬಿಕಾ, ಅಲ್ಲ, ಅವಳ ಮನೆಗೆ ಯಾರೋ ಬಾಡಿಗೆಗೆ ಬಂದರೆ ಈ ಮನೇಲಿ ಅವಳು ಏನು ಮಾಡ್ತಿದ್ದಾಳೆ, ಅಷ್ಟಕ್ಕೂ ಈ ಮನೆಯವರು ಅವಳ ಮಾತನ್ನು ಯಾಕೆ ಕೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಕಾಂತಮ್ಮ,
ಅಯ್ಯೋ ಮೇಡಮ್ ಅವರೇ, ಅದ್ರ ಬಗ್ಗೆ ನನಗೇನು ಗೊತ್ತಿದೆ. ಒಟ್ಟಿನಲ್ಲಿ ಈ ಮನೆಯವರೆಲ್ಲರೂ ಕೂಡ ಅವಳನ್ನು ದೇವತೆ ಥರ ನೋಡ್ತಿದ್ದಾರೆ. ಅವಳೇನೇ ಹೇಳಿದ್ರು ಕೂಡ ಲಕ ಲಕ ಅಂತ ಕುಣಿತಿರ್ತಾರೆ ಅಂತ ಹೇಳ್ತಾರೆ. ಆಗ ಭಾವ, ಹೌದು ಮೇಡಮ್ ಅವರೇ, ಅವಳು ಮಹಾನ್ ಚಾಲಾಕಿ ಹೆಂಗಸು. ಅವಳಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇಲ್ಲ. ಮಾತಲ್ಲೇ ಮರಳು ಮಾಡೋ ಅಂಥ ಬುದ್ಧಿವಂತೆ. ಜಾತಕ ನೋಡಿ ಭವಿಷ್ಯ ಹೇಳ್ತಾಳೆ. ಅಂಗೈಯಲ್ಲೇ ಎಲ್ರೂ ಆಟ ಆಡಿಸ್ತಾಳೆ. ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಶ್ರಾವಣಿನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದಾಳೆ ಅಂತ ಹೇಳ್ತಾರೆ. ವಿಜಯಾಂಬಿಕೆ ಅವ್ರಿಗೆ ಗಾಬರಿ ಆಗುತ್ತೆ. ಏನು ಹೇಳಿದ್ರಿ ನೀವು? ಆ ಶ್ರಾವಣಿನ ಮಗಳ ಥರ ನೋಡ್ಕೊತಿದ್ದಾಳ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಕಾಂತಮ್ಮ, ಹೌದು ಮೇಡಮ್ ಅವರೇ, ಆ ಶ್ರಾವಣಿನೋ ಅಮ್ಮ ಅಮ್ಮ ಅಂತ ಅವಳು ಹಿಂದೆನೇ ಸುತ್ತಾಡ್ತಿರ್ತಾಳೆ. ಈ ಹೆಂಗಸು ಅಷ್ಟೇ, ಅವಳು ಕೇಳಿದ್ದನ್ನೆಲ್ಲ ಮಾಡಿ ಬಡಿಸ್ತಾಳೆ. ಸಾಲ್ತು ಅಂತ ಅವಳೇ ತಿನ್ನಿಸ್ತಾಳೆ. ತಲೆಗೆ ಎಣ್ಣೆ ಹಚ್ತಾಳೆ. ಒಂದು ರೀತಿ ಈ ಮನೆಯಲ್ಲಿ ತಾಯಿ ಅನ್ನೋ ಸೆಂಟಿಮೆಂಟ್ ಡ್ರಾಮಾನೇ ಶುರು ಆಗೋಗಿದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಆ ಮನೇಲಿ ಇಷ್ಟೆಲ್ಲ ನಡೀತಿದ್ಯಾ? ಸರಿ, ಹಾಗಾದರೆ ಕಾಂತಮ್ಮ, ನಾನು ಹೇಳಿದ ಕೆಲಸನ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಕಾಂತಮ್ಮ, ಹೇಳಿ ಮೇಡಮ್ ಅವರೇ, ನೀವು ಹೇಳೋ ಕೆಲಸನ ಮಾಡೋಕ್ಕೆ ಅಂತಲೇ ನಾವಿರೋದು, ಆದರೆ ನಮ್ಮ ಅಕೌಂಟ್ ನಂಬರ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಮೊದಲು ಆ ಹೆಂಗಸು ಯಾರು, ಎಲ್ಲಿಂದ ಬಂದಿದ್ದಾಳೆ, ಅಷ್ಟಕ್ಕೂ ಆ ಮನೆಗೆ ಅವಳು ಯಾಕೆ ಬಂದಿದ್ದಾಳೆ ಅನ್ನೋದನ್ನು ಅವಳು ಹಿಂದೆ ಬಿದ್ದು ಎಲ್ಲ ವಿಷಯನ ತಿಳ್ಕೊಂಡು ನನಗೆ ಅಪ್ಡೇಟ್ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಅವಳು ಹೇಳ್ತಿರೋದೆಲ್ಲ ಸತ್ಯನಾ, ಇಲ್ಲ ಅಂತಂದರೆ ಅವಳು ಏನಾದರೂ ನಾಟಕ ಮಾಡ್ತಿದ್ದಾಳ ಅಂತ ತಿಳ್ಕೊಂಡು ನನಗೆ ಹೇಳಬೇಕು. ನಾನು ಹೇಳಿರೋ ಕೆಲಸನ ಮಾಡಿದ್ರೆ ನೀವು ಕೇಳಿದ್ದಕ್ಕಿಂತ 2 ಪಟ್ಟು ಜಾಸ್ತಿ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಆದಷ್ಟು ಬೇಗ ನಾನು ಹೇಳಿದ ಕೆಲಸನ ಮಾಡಿ ಮುಗಿಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಕಾಂತಮ್ಮ ಮತ್ತು ಭಾವ ಇಬ್ರಿಗೂ ಖುಷಿ ಆಗುತ್ತೆ. ಆಗ ವಿಜಯಾಂಬಿಕಾ, ಅಷ್ಟಕ್ಕೂ ಆ ಮನೆಗೆ ಹೋಗಿರೋಳು ಯಾರಿರ್ಬೋದು? ಅಲ್ಲ, ಶ್ರಾವಣಿ ಬೇರೆ ಅಮ್ಮ ಅಮ್ಮ ಅಂತ ಕರೀತಿದ್ದಾಳೆ ಅಂತಂದರೆ ನಂದಿನಿ ಏನಾದರೂ ಹೋಗಿರ್ಬೋದಾ? ಇಲ್ಲ ಇಲ್ಲ, ಅವಳು ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇಷ್ಟೊತ್ತಿಗಾಗಲೇ ಶ್ರಾವಣಿಗೆ ಹೋಗಿರೋದು ನಂದಿನಿನೇ ಅಂತ ಆದರೆ ಅವಳಿಗೆ ತನ್ನಮ್ಮ ಯಾರು ಅಂತ ಫೋಟೋದಲ್ಲಿ ನೋಡಿರೋದ್ರಿಂದ ಬಂದಿರೋದು ತನ್ನಮ್ಮನೇ ಅಂತ ಗುರ್ತಿಡಿತಿದ್ಲು. ಎಲ್ರಿಗೂ ವಿಷಯನ ಹೇಳಿರ್ತಿದ್ಲು. ವೀರಿಗೂ ಕೂಡ ಆ ವಿಷಯ ಬಂದು ಮುಟ್ಟಿರೋದು. ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದರೆ ಒಂದು ವೇಳೆ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಏನಾದರೂ ಆಟ ಆಡ್ತಿದ್ದಾರಾ? ಹಾಗೇನಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಎಲ್ಲ ವಿಷಯ ಬಂದು ನನ್ನ ಕುತ್ತಿಗೆಗೆ ಬಿದ್ದಿರೋದು. ಇಲ್ಲ ಇಲ್ಲ, ಹೀಗೆಲ್ಲ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೇಗಿದ್ದರೂ ಅವಳ ಬಗ್ಗೆ ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕಾಂತಮ್ಮ ಹೇಳಿದ್ದಾರೆ ಅಲ್ವಾ? ಅದೇನಾಗುತ್ತೋ ನೋಡೋಣ ಅಂತ ಯೋಚನೆ ಮಾಡ್ತಾ ಸುಮ್ಮನಾಗ್ತಾರೆ. ಮತ್ತೆ ಇಲ್ಲಿ ವಿಶಾಲು ಬಂದು, ಶ್ರಾವಣಿಯಮ್ಮ, ಗಸಗಸೆ ಪಾಯಸ ಹೇಗಿತ್ತು ಅಂತ ಕೇಳ್ತಾರೆ. ಆಗ ಶ್ರಾವಣಿ, ತುಂಬಾ ಚೆನ್ನಾಗಿತ್ತು, ನಾನಂತೂ 2 ಗ್ಲಾಸ್ ಕುಡಿದಿದ್ದೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅಲ್ಲಿಗೆ ಬಂದು, ಮೇಡಮ್, ಅದರಲ್ಲಿ ತಾಯಿ ಪ್ರೀತಿ ಅನ್ನೋ ಅಮೃತ ಮಿಕ್ಸ್ ಆಗಿದೆ, ಅದಕ್ಕೆ ಅದು ಅಷ್ಟೊಂದು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಎಲ್ಲ ತಾಯಿ ಪ್ರೀತಿಯಿಂದ ತಾಯಿಗಾಗಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಅಲ್ಲ ಸುಬ್ಬು, ಹೀಗೆ ಎಷ್ಟೇ ಆದರೂ ನಿನ್ನ ಹೆಂಡತಿ ಇದ್ದಾಳೆ ಅಲ್ವಾ, ಇವಳನ್ನ ಪ್ರೀತಿಯಿಂದ ಶ್ರಾವಣಿ ಅಂತ ಹೆಸರಿಡ್ದು ಕರಿಬೋದಲ್ವಾ? ಅದನ್ನು ಬಿಟ್ಟು ಮೇಡಮ್ ಅಂತ ಯಾಕೆ ಕರಿತೀಯಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಹೌದು ಅಮ್ಮ, ನೀವು ಸರಿಯಾಗಿ ಕೇಳಿದ್ದೀರಾ, ಪ್ರತಿಯೊಬ್ಬರದು ಕೂಡ ಇದೇ ಕ್ವಶನ್. ಅದು ಸರಿ ಸುಬ್ಬು, ನೀನು ಯಾಕೆ ನನ್ನನ್ನು ಯಾವಾಗಲೂ ಮೇಡಮ್ ಮೇಡಮ್ ಅಂತ ಕರೆಯೋದು ಅಂತ ಕೇಳ್ತಾರೆ. ಆಗ ಸುಬ್ಬು, ನಾನು ಎಷ್ಟೋ ಸರಿ ಆ ರೀತಿ ಕರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಆಗಲೇ ಇಲ್ಲ ಅವರೇ. ನನಗೆ ಅವ್ರನ್ನ ಮೇಡಮ್ ಅಂತ ಕರೆದ್ರೇ ಸಮಾಧಾನ. ನಾನು ಮೇಡಮ್ ಅಂತ ಕರೆದ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಸುಬ್ಬು ಹೇಳ್ತಾರೆ. ಆಗ ನಂದಿನಿಯವರು, ನೀನು ಅಷ್ಟೇ ಕೂಸೆ, ಗಂಡನ್ನ ಹೋಗೋ ಬಾರ ಅಂತ ಕರಿಬಾರ್ದು, ಹೋಗ್ರಿ ಬನ್ನಿರಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಅಮ್ಮ, ನಾನು ಎಷ್ಟೋ ಸರಿ ಹೋಗ್ರಿ ಬನ್ನಿರಿ ಅಂತ ಕರೆದಿದ್ದೀನಿ, ಅದಕ್ಕೆ ಅವನು ರೆಸ್ಪಾಂಡೇ ಮಾಡಲ್ಲ. ಸುಬ್ಬು ಅಂತ ಕರೆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು, ಅದಕ್ಕೆ ನಾನು ಅವನನ್ನು ಹಾಗೆ ಕರಿತೀನಿ ಅಂತ ಶ್ರಾವಣಿ ಹೇಳ್ತಾರೆ. ನಂದಿನಿಗೆ ಖುಷಿ ಆಗುತ್ತೆ. ನಾನು ವೀರು ಮದುವೆ ಆದ ಹೊಸರಲ್ಲಿ ಹೀಗೆ ಇದ್ವಿ, ನಾನು ವೀರು ಅಂತ ಕರಿತಾ ಇದ್ದೆ, ವೀರಿಗೂ ತುಂಬ ಇಷ್ಟ ಆಗ್ತಿತ್ತು, ನಾವು ಖುಷಿಯಾಗಿದ್ವಿ. ಆದರೆ ನಮ್ಮ ಜೀವನದಲ್ಲಿ ಆದಂಥ ಅನಾಹುತ ನನ್ನ ಮಕ್ಕಳ ಜೀವನದಲ್ಲಿ ಆಗಬಾರ್ದು. ನನ್ನ ಮಗಳು ಅಳಿಯ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿಶಾಲು, ನೀವು ಹೇಗಾದರೂ ಕರ್ಕೊಳ್ಳಿ, ಒಟ್ಟಿನಲ್ಲಿ ನೀವಿಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನನಗೆ ತುಂಬ ನಿದ್ದೆ ಬರ್ತಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಬಂತಾ ಅಂತ ಕೇಳ್ತಾರೆ. ಮತ್ತು ವಿಶಾಲು, ನೀವು ಗಸಗಸೆ ಪಾಯಸನ 2 ಲೋಟ ಕುಡಿದ್ರಲ್ಲ ಶ್ರಾವಣಿ ಅಮ್ಮ, ಅದಕ್ಕೆ ನಿದ್ದೆ ಬರ್ತಿರೋದು, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಅಂತ ಶ್ರಾವಣಿ ಹೇಳ್ತಾರೆ. ಇವ್ರು ಏನಾದರೂ ಈಗಲೇ ಮಲ್ಕೊಳ್ಳೋದಕ್ಕೆ ಹೋದರೆ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಇವ್ರು ಬರೋಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾರೆ. ನಂದಿನಿ ಅವರಿಂದನೇ ಹೋಗ್ತಾರೆ. ಮತ್ತು ಇಲ್ಲಿ ವೀರು ಪಿಂಕಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಮಗು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ವಲ್ಲ. ಶ್ರಾವಣಿ ಹೆಸರು ಕೇಳಿದ್ರೆ ನಂದಿನಿ ಮಾಡಿರೋ ಮೋಸನೇ ಕಣ್ಮುಂದೆ ಬರುತ್ತೆ. ಅವಳು ನನ್ನ ಕಣ್ಣಲ್ಲಿ ರಕ್ತ ಸುರಿಸಿದಾಳೆ, ಅವಳು ನನಗೆ ದ್ರೋಹ ಮಾಡಿದ್ದಾಳೆ, ಅವಳ ಹೆಸರು ಕೇಳಿದ್ರೆ ಸಾಕು ನನ್ನ ಕಣ್ಣೆಲ್ಲ ಕೆಂಪಾಗುತ್ತೆ. ಆದರೂ
ಅವಳು ನನ್ನ ಕಣ್ಮುಂದೆ ಬಂದರೆ ನೀನು ಯಾಕೆ ನನಗೆ ಮೋಸ ಮಾಡಿದೆ ಅಂತ ಕೇಳಬೇಕು. ನನಗೆ ಸತ್ಯನ ಯಾರು ಹೇಳ್ತಾರೆ? ನಾನು ಹೇಗಾದರೂ ಮಾಡಿ ಸತ್ಯ ತಿಳ್ಕೊಬೇಕು. ಶ್ರಾವಣಿ ನನ್ನ ಮಗಳೇ ಅಲ್ಲ ಅಂದಮೇಲೆ ಅವಳಿಗೆ ಹುಟ್ಟೋ ಮಗು ನನಗೆ ಮೊಮ್ಮಗು ಹೇಗಾಗುತ್ತೆ? ಹೇಗಾದರೂ ಮಾಡಿ ನಾನು ಸತ್ಯ ತಿಳ್ಕೊಬೇಕು. ಆದರೆ ಯಾರ ಹತ್ರ ಕೇಳಲಿ ನಾನು ಅಂತ ಮಾತಾಡ್ತಾ ಪೃಥ್ವಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವನ ಹತ್ರ ಸತ್ಯ ತಿಳ್ಕೊಬೇಕು ಅಂತ ವೀರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಪದ್ದು ಸುಬ್ಬು ಜಾನಕಿ ಅವ್ರನ್ನ ಒಂದು ರೂಮ್ ಒಳಗಡೆ ಕರ್ಕೊಂಡು ಬರ್ತಾರೆ. ಅಮ್ಮ ನೀವಿಲ್ಲೇ ರೆಸ್ಟ್ ಮಾಡ್ತಾ ಇರಿ, ಶ್ರಾವಣಿ ಮೇಡಮ್ನ ನಾನು ಇಲ್ಲಿಗೆ ಕಳಿಸ್ಕೊಡ್ತೀನಿ ಅಂತ ಸುಬ್ಬು ಹೇಳ್ತಾರೆ. ಆಗ ನಂದಿನಿ ಅವ್ರಿಗೆ ಖುಷಿ ಆಗುತ್ತೆ. ಮತ್ತು ಪದ್ದು ಹೌದು ಅಮ್ಮ, ನೀವು ನಿಮ್ಮ ಮಗಳನ್ನ ಎಷ್ಟೊತ್ತು ಬೇಕಾದರೂ ಮುದ್ದು ಮಾಡ್ಬೋದು, ಇಲ್ಲಿ ಯಾರೂ ನಿಮಗೆ ತೊಂದರೆ ಕೊಡೋರಿಲ್ಲ ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಸುಬ್ಬು, ಇದು ನನ್ನ ಪಾಲಿಗೆ ಸಿಕ್ಕಿದ ವರ, ಇದಕ್ಕೆಲ್ಲ ನೀನೇ ಕಾರಣ ಅಂತ ನಂದಿನಿಯವ್ರು ಏನೋ ಹೇಳಕ್ಕೆ ಹೋಗ್ತಾರೆ. ಅಮ್ಮರೇ ದಯವಿಟ್ಟು ನೀವೇನು ಮಾತಾಡಬೇಡಿ, ಇದು ನಮ್ಮ ಕರ್ತವ್ಯ, ನಾವು ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ, ನೀವು ನಿಮ್ಮ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸಾಕು ಅಂತ ಸುಬ್ಬು ಹೇಳ್ತಾರೆ. ಆಗ ಪದ್ದು ಹೌದು ಅಮ್ಮೋರೆ, ಈ ರೀತಿ ಸಣ್ಣ ಪುಟ್ಟ ಸಹಾಯ ಮಾಡಿ ಸಾಲಿಗ್ರಾಮದ ಋಣ ತೀರಿಸ್ತೀವಿ, ನಾವಿರೋದೇ ನಿಮ್ಮ ಸೇವೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಆಗ ಸುಬ್ಬು ನಾನು ಮೇಡಮ್ನ ಇಲ್ಲಿ ಕಳಿಸ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಆಗ ನಂದಿನಿ ಪದ್ದು ಇಂಥ ಮಗನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ, ಹಾಗೆ ಇಂಥ ಅಳಿಯನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಪದ್ದು ಹೌದು ಅಮ್ಮೋರೆ, ನೀವು ಇಲ್ಲೇ ಇರಿ, ಶ್ರಾವಣಿ ಅಮ್ಮ ಬರ್ತಾರೆ ಅಂತ ಹೇಳಿ ರೂಮಿಂದ ಆಚೆ ಬರ್ತಾರೆ. ವಿಶಾಲು ಅಲ್ಲೇ ನಿಂತಿರ್ತಾರೆ. ರೀ ಇಲ್ಲೇನ್ರಿ ಮಾಡ್ತಿದ್ರಿ ನೀವು ಅಂತ ಕೇಳ್ತಾರೆ. ನಿಧಾನಕ್ಕೆ ಮಾತಾಡೆ, ನಾನು ಈ ರೂಮಲ್ಲಿ ಮಲಗಬೇಕು ಅಂತ ಬಂದೆ, ಆದರೆ ಇಲ್ಲಿ ಜಾನಕಿ ಪಾಟೀಲ್ ಅವ್ರು ಇದ್ದರು ಅಂತ ಹೇಳ್ತಾರೆ. ಆಗ ವಿಶಾಲು ಹೌದ್ರಿ, ಇದು ಆ ಜಾನಕಿ ಪಾಟೀಲ್ ಅವ್ರು ಇರೋವಂಥ ರೂಮು, ನೀವು ಇಲ್ಲೆಲ್ಲ ಮಲಗಲ್ವಲ್ಲ, ನಮ್ಮ ರೂಮಲ್ಲಿ ಅಲ್ವಾ ಮಲಗೋದು, ಇವತ್ತು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾರೆ. ಹೌದು ಕಣೆ, ನಾನು ಅದನ್ನೇ ಹೇಳಕ್ಕೆ ಬಂದೆ, ನಮ್ಮ ರೂಮಲ್ಲಿ ಫ್ಯಾನ್ ಶಬ್ದ ಬರುತ್ತಲ್ವಾ, ಅದಕ್ಕೆ ಈ ರೂಮಲ್ಲಿ ಮಲಗೋಣ ಅಂತ ಬಂದೆ, ಜಾನಕಿ ಪಾಟೀಲ್ ಅವ್ರು ಇದ್ರಲ್ವಾ, ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನೇ ಹೊರಗಡೆ ಬಂದೆ. ಇರಲಿ ಬಿಡು, ಫ್ಯಾನ್ ಶಬ್ದ ಹೆಂಡ್ತಿ ಮಾತು ಎಲ್ಲ ಅಭ್ಯಾಸ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ, ನಾನು ಅಲ್ಲೇ ಮಲಗ್ತೀನಿ ಅಂತೇಳಿ ಹೋಗ್ತಾರೆ. ಮತ್ತು ವಿಶಾಲು ನಮ್ಮ ಯಜಮಾನ್ರು ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ, ಇಲ್ಲಿ ಏನೋ ವಿಷಯ ಇದೆ, ಅದೇನು ಅಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಪದ್ದು ಹಿಂದೆ ಹೋಗ್ತಾರೆ. ಮತ್ತು ಶ್ರಾವಣಿ ಜಾನಕಿ ಅವ್ರು ಇರೋ ರೂಮಿಗೆ ಬರ್ತಾರೆ. ಅಮ್ಮ ನೀವು ಇಲ್ಲಿದ್ದೀರಾ, ಪರವಾಗಿಲ್ಲ ನೀವು ಇಲ್ಲೇ ಮಲ್ಕೊಳ್ಳಿ, ನಾನು ಹೋಗಿ ಬೇರೆ ಕಡೆ ಮಲಗ್ತೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಕೂಸೆ, ಬಾ ಕುತ್ಕೋ, ನಿಮ್ಮ ಮಾವ ನೀನು ಬರ್ತೀಯ ಅಂತ ಹೇಳಿದರು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ಶ್ರಾವಣಿ ಹಾಸಿಗೆ ಮೇಲೆ ಕುತ್ಕೋತಾರೆ. ಮತ್ತು ನಂದಿನಿಯವರು ಕೂಸೆ ತುಂಬ ನಿದ್ದೆ ಬರ್ತಿದೆ ನಿನಗೆ ಅಂತ ಕೇಳ್ತಾರೆ. ಹೌದು ಅಮ್ಮ, ನೀವು ಈ ಸೈಡ್ ಮಲ್ಕೊಳ್ಳಿ, ನಾನು ಆ ಸೈಡ್ ಮಲ್ಕೋತೀನಿ ಅಂತ ಶ್ರಾವಣಿ ಹೇಳ್ತಾರೆ. ಆಗ ನಂದಿನಿ ಬೇಡ ಕೂಸೆ, ನಾನು ತೊಡೆ ಮೇಲೆ ಮಲ್ಕೋ ಅಂತ ಹೇಳ್ತಾರೆ. ಅದನ್ನು ಕೇಳಿ ಶ್ರಾವಣಿಗೆ ಖುಷಿಯಾಗುತ್ತೆ. ಅವರು ನಂದಿನಿಯವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.